ಇಲ್ಲಿ ಎರಡನೇ ಮದುವೆ ಆಗ್ತಿದ್ದಾಗಲೇ ಮೊದಲ ಪತ್ನಿಯ ಎಂಟ್ರಿ ಆಗಿದೆ. ಏಕಾಏಕಿ ಕಲ್ಯಾಣ ಮಂಟಪಕ್ಕೆ ಪತ್ನಿ ಎಂಟ್ರಿ ಕೊಟ್ಟಿದ್ದಾರೆ. ಮದುವೆ ಆಗ್ತಾ ಇದ್ದಂತಹ ಪತಿಗೆ ಶಾಕ್. ತಾಳಿ ಕಟ್ಟುವ ಶುಭ ವೇಳೆ ಮೊದಲ ಹೆಂಡತಿಯ ರಂಪಾಟ. ತುಮಕೂರಿನಲ್ಲಿ ಆಗಿರುವಂತಹ ಘಟನೆ ಇದು. SLN ಕಲ್ಯಾಣ ಮಂಟಪದಲ್ಲಿ ಪೊಲೀಸರ ಜೊತೆ ಆಗಮಿಸಿ ಮದುವೆಯನ್ನ ಮೊದಲ ಪತ್ನಿ ನಿಲ್ಲಿಸಿದ್ದಾರೆ. ಎರಡನೇ ಮದುವೆಗೆ ಮುಂದಾಗಿದ್ದ ಹರಿಪ್ರಸಾದ್ ಕಕ್ಕಾಬಿಕ್ಕಿಯಾಗಿದ್ದಾರೆ. ಬೆಳ್ಳಂಬೆಳಿಗ್ಗೆ ಕಲ್ಯಾಣ ಮಂಟಪಕ್ಕೆ ಪತ್ನಿ ಲೇಪಾಕ್ಷಿ ಬರ್ತಾರೆ. ಗಮನಿಸ್ತಾ ಇದ್ರೆ ಆ ಸಂದರ್ಭದ ವಾಗ್ವಾದದ ದೃಶ್ಯ ಇದು. ಮೊದಲ ಪತ್ನಿಗೆ ಡಿವೋರ್ಸ್ ಕೊಡದೆ ಎರಡನೇ ಮದುವೆ ಆಗೋದಕ್ಕೆ ಹರಿಪ್ರಸಾದ್ ಮುಂದಾಗಿದ್ರು. ಬೆಳಗ್ಗೆ 8:15ರಿಂದ 8:40ರವರೆಗೆ ಮುಹೂರ್ತ ಇತ್ತು. ಈ ವೇಳೆ ಲೇಪಾಕ್ಷಿ ಪೊಲೀಸರ ಜೊತೆಗೆ ಬಂದು ಮದುವೆಯನ್ನ ನಿಲ್ಲಿಸಿದ್ದಾರೆ. ಎಲ್ಲ ಮಾತಾಡಬಾರ್ದು, ಅವೆಲ್ಲ ಮಾತಾಡಬಾರ್ದು. ಅಂಕಲ್ ಅವ್ರಿಗೆ ಗೊತ್ತಿದೆ, ಗೊತ್ತಿದ್ದು ತಪ್ಪು ಮಾಡೋದು ತಪ್ಪಿಲ್ಲ. ನಿಮ್ಮ ಮಗಳಿಗೂ ಇವ್ರ ಮದುವೆ ಆಗಿದ್ರೆ ಹಂಗೆ ಮಾಡಿದ್ರ ನಿಮ್ಮ ಮಗಳು ಮೊಮ್ಮಕ್ಕಳು ಮದುವೆ ಮಾಡ್ತಾ ಇದ್ದೀರಲ್ಲಮ್ಮ ನೀವು ಹೆಂಗಮ್ಮ ಮದುವೆ ಮಾಡ್ತೀರಿ? ನಮ್ಗೇನು ಗೊತ್ತಿಲ್ಲ, ಗೊತ್ತಿದ್ದಿದ್ರೆ ಗಮನಿಸ್ತಾ ಇದ್ದೀರಿ. ಮೊದಲ ಹೆಂಡತಿಗೆ ಡಿವೋರ್ಸ್ ಕೊಡದೆ ಎರಡನೇ ಮದುವೆ ಆಗೋದಕ್ಕೆ ಹರಿಪ್ರಸಾದ್ ಮುಂದಾಗಿದ್ರು. ಈ ವೇಳೆ ಮೊದಲ ಪತ್ನಿ ಲೇಪಾಕ್ಷಿ ಕಲ್ಯಾಣ ಮಂಟಪಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಪೊಲೀಸರ ಜೊತೆಗೇನೆ ಬರ್ತಾರೆ. ಈ ರೀತಿ ಅನ್ಯಾಯ ಆಗ್ತಿದೆ, ನನಗೆ ವಿಚ್ಛೇದನ ಕೊಡದೆ ಎರಡನೇ ಮದುವೆ ಆಗ್ತಿದ್ದಾರೆ ಅಂತ ಹೇಳಿ ವಿಚ್ಛೇದನ ನೀಡದೆ ಎರಡನೇ ಮದುವೆ ಆಗೋದು ಕಾನೂನಿನ ಪ್ರಕಾರ ಅಪರಾಧ. ಹಾಗಾಗಿ ಮದುವೆಯನ್ನ ನಿಲ್ಲಿಸಲಾಗಿದೆ. ಹರಿಪ್ರಸಾದ್ ಮತ್ತು ಲೇಪಾಕ್ಷಿ ಮದುವೆ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇನ್ನು 2014ರಲ್ಲಿ ಲೇಪಾಕ್ಷಿಯನ್ನ ಮದುವೆಯಾಗಿದ್ರು ಹರಿಪ್ರಸಾದ್. ಬೆಂಗಳೂರಿನ RR ನಗರದ ನಿವಾಸಿ ಲೇಪಾಕ್ಷಿ 8ನೇ ತರಗತಿಯಿಂದ ಹರಿಪ್ರಸಾದ್ ಮತ್ತು ಲೇಪಾಕ್ಷಿ ಇಬ್ರು ಕೂಡ ಪ್ರೀತಿ ಮಾಡ್ತಿದ್ರಂತೆ. ಮದುವೆಯಾಗಿ 10 ವರ್ಷ ಸಂಸಾರವನ್ನು ಕೂಡ ಮಾಡಿದ್ದಾರೆ. ಆದರೆ ಕೌಟುಂಬಿಕ ಕಲಹದಿಂದಾಗಿ ಹರಿಪ್ರಸಾದ್ ದಂಪತಿ ದೂರ ಆಗಿದ್ರು. ಮೊದಲ ಪತ್ನಿ ಲೇಪಾಕ್ಷಿಗೆ ಗೊತ್ತಾಗದಂತೆ ಎರಡನೇ ಮದುವೆ ನಡೀತಾ ಇತ್ತು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಹುಡುಗಿಯ ಜೊತೆಗೆ ಮದುವೆ ನಿಶ್ಚಯ ಆಗಿತ್ತು. ಎಡೆಯೂರಿನ SLN ಕಲ್ಯಾಣ ಮಂಟಪದಲ್ಲಿ ವಿವಾಹ ನಡೀತಾ ಇದ್ದಂತಹ ವೇಳೆಯೇ ಸಿನಿಮೆಯ ರೀತಿಯಲ್ಲಿ ಮೊದಲ ಪತ್ನಿ ಲೇಪಾಕ್ಷಿ ಎಂಟ್ರಿ ಕೊಟ್ಟು ಮದುವೆಯನ್ನ ನಿಲ್ಲಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಮದುವೆ ಮಂಟಪಕ್ಕೆ ಎಂಟ್ರಿ ಕೊಟ್ಟು ತಾಳಿ ಕಟ್ಟಬೇಕು, ಅಷ್ಟರಲ್ಲಿ ಮದುವೆಯನ್ನ ಮೊದಲ ಪತ್ನಿ ನಿಲ್ಲಿಸಿದ್ದಾರೆ. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಬೆಳವಣಿಗೆ ಆಗಿದೆ ಜಗದೀಶ್? ಖಂಡಿತ ಒಂದು ದೃಷ್ಟಿ ಇವತ್ತು ಒಂದು ಮದುವೆ ಕಾರ್ಯಕ್ರಮ ನಡೀತಾ ಇರುತ್ತೆ ಯಡಿಯೂರಿನಲ್ಲಿ. ಹೀಗಾಗಿ ಸಾಕಷ್ಟು ಜನ ತಮ್ಮ ಸಂಬಂಧಿಕರುಗಳು ಮದುವೆಯಲ್ಲಿ ಭಾಗಿಯಾಗಿತ್ತೆ ಅಂತ ಹೇಳಿ ಬಂದಿರ್ತಾರೆ. ಅದೇ ರೀತಿಯಲ್ಲಿ ವಧುವರರು ಕೂಡ ಸಾಕಷ್ಟು ತಯಾರಿಯನ್ನ ಮಾಡ್ಕೊಂಡಿರ್ತಾರೆ. ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಂತಹ ಸಂದರ್ಭದಲ್ಲಿ ಮದುವೆ ಮಂಟಪಕ್ಕೆ ಬಂದಂತಹ ಮಹಿಳೆ ಸಾಕಷ್ಟು ರಂಪಾಟವನ್ನ ಮಾಡಿರುವಂತದ್ದು. ಅದು ಕೂಡ ಪೊಲೀಸರನ್ನ ಕರೆದುಕೊಂಡು ಇನ್ನು ಈ ವಿಚಾರದ ಹಿನ್ನೆಲೆಯನ್ನ ನೋಡೋದಾದ್ರೆ ಮದುವೆ ಆಗ್ತಿದ್ದಂತಹ ಹುಡುಗ ಏನಿದ್ದಾನೆ ಆತನಿಗೆ ಈ ಹಿಂದೆನೆ ಮದುವೆ ಆಗಿತ್ತು. ಆಕೆಗೆ ಡೈವೋರ್ಸ್ ಕೊಡದೆ ಮತ್ತೊಂದು ಮದುವೆಗೆ ತಯಾರಿಯಾಗಿದ್ದ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಗೊತ್ತಾಗುವಂಥದ್ದು. ಆ ಸಮಯದಲ್ಲಿ ಅಲ್ಲಿ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗುವಂಥದ್ದು. ಅದಾದ ಬಳಿಕವಾಗಿ ಏನು ಎರಡನೇ ಮದುವೆ ಮಾಡ್ಕೊಳ್ಳಿಕ್ಕೆ ಅಂತ ಬಂದಿದ್ದಂತಹ ವ್ಯಕ್ತಿ ಏನಿದ್ದಾನೆ ಆತನನ್ನ ಪೊಲೀಸರು ಕೂಡ ವಶಕ್ಕೆ ಪಡೆಯುವಂಥದ್ದು. ಅದಾದ ಬಳಿಕವಾಗಿ ಏನು ಹುಡುಗಿಯ ಕಡೆಯವರು ಅಂದ್ರೆ ಮದುವೆಗೆ ಸಿದ್ಧತೆ ಮಾಡ್ಕೊಂಡಿದ್ದಂತಹ ಹುಡುಗಿಯ ಕಡೆಯವ್ರಿಗೂ ಕೂಡ ಒಂದು ಶಾಕಿಂಗ್ ವಿಚಾರ ಇದಾಗಿರುತ್ತೆ. ಆ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಅವರಲ್ಲಿ ಮೂಡಿರುತ್ತೆ. ಅದಾದ ಬಳಿಕವಾಗಿ ಏನು ಪೊಲೀಸರಾಗಿರ್ಬೋದು ವಕೀಲರ ಸಮೇತವಾಗಿ ಬಂದಂತಹ ಮಹಿಳೆ ವಿಚಾರಗಳನ್ನ ತಿಳಿಸುವಂತದ್ದು. ಇನ್ನು ಈ ವಿಚಾರವನ್ನ ನೋಡೋದಾದ್ರೆ ಏನು ಹರಿಪ್ರಸಾದ್ ಅಂತ ವ್ಯಕ್ತಿ ಏನಿದ್ದಾನೆ ಈತ ಮೂಲತಃ ಬೆಂಗಳೂರಿನಲ್ಲೇ ನೆಲೆಸಿರುವಂತದ್ದು. ಜೊತೆಗೆ ಆತ ಖಾಸಗಿ ಕಂಪನಿಯಲ್ಲಿ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇರ್ತಾನೆ. ಇನ್ನು ಈತನಿಗೆ ಸಾಲ ದಿನಗಳಲ್ಲಿ ಲೇಪಾಕ್ಷಿ ಎಂಬಾಕೆಯ ಜೊತೆಗೆ ಜಗದೀಶ್ ಹಾಗೆ ಸಂಪರ್ಕದಲ್ಲಿರಿ. ಲೇಪಾಕ್ಷಿ ಅಂದ್ರೆ ಹರಿಪ್ರಸಾದ್ ಅವರ ಮೊದಲ ಹೆಂಡತಿ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಲೇಪಾಕ್ಷಿ ಅವರೇ. ನಮಸ್ತೆ ಮ್ಯಾಮ್. ನಿಮ್ಗೆ ಗೊತ್ತಿರ್ಲಿಲ್ವಾ ಈ ರೀತಿ ಎರಡನೇ ಮದುವೆ ಆಗೋದಕ್ಕೆ? ಅವರು ಹುಡುಗಿ ನೋಡಿ ನಿಶ್ಚಯ ಆಗಿ ಮದುವೆವರೆಗೂ ಕೂಡ ಬಂದಿದೆ ಅಂತ? ಅದು ಯಾವ್ದು ನನಗೆ ಗೊತ್ತಿರ್ಲಿಲ್ಲ. ನನಗೆ ಗೊತ್ತಾಗಿದೆ ಶನಿವಾರ ಬೆಳಿಗ್ಗೆ. ಅದು ನಾವು ದೇವಸ್ಥಾನಕ್ಕೆ ಹೋಗಿದಾಗ ಮನೆ ಹತ್ರ ಯಾರೋ ಇನ್ವಿಟೇಷನ್ ಇಟ್ಟು ಹೋಗಿದಾರೆ ಅಷ್ಟೇ. ಅದ್ ಬಿಟ್ಟು ನಂಗೆ ಇನ್ನೂ ಏನು ಗೊತ್ತಿಲ್ಲ, ಇನ್ಫಾರ್ಮೇಶನ್ ಇಲ್ಲ. ಆಮೇಲೆ ಇಮಿಡಿಯೇಟ್ಲಿ ನಾವು RR ನಗರ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ದೆನ್ ಮತ್ತೆ ಇಲ್ಲಿಗೆ ಬಂದ್ವಿ. ಯಡಿಯೂರಿಗೆ ಬಂದು ಇಲ್ಲಿ ಮತ್ತೆ RR ನಗರಲ್ಲಿ ಫೈಲ್ ಮಾಡಿಸ್ಬೇಕು.
ಇನ್ನು ಮದ್ವೆ ಆಗ್ತಿದ್ರಲ್ಲ, ಈಗ ಎರಡನೇ ಮದ್ವೆ ಆಗೋದಕ್ ಮುಂದಾಗಿದ್ರಲ್ಲ, ಆ ಹುಡುಗಿಗೆ ಗೊತ್ತಿತ್ತಾ ಹೋಗ್ಲಿ ಇವ್ರಿಗೆ ಮೊದ್ಲೇ ಮದ್ವೆ ಆಗಿತ್ತು ಅಂತ? ಗೊತ್ತಿತ್ತು ಎಲ್ಲ ಗೊತ್ತಿತ್ತು. ಅವರಿಂದಾನೇ ನಮ್ಗೆ ಮನಸ್ತಾಪ ಆಗಿ ನಾವು ಸಪ್ರೇಟ್ ಆಗಕ್ಕೆ ಕಾರಣನೇ ಅವಳು. ಅಂದ್ರೆ ಈ ಹುಡುಗಿ ನಮ್ಮ ಹತ್ರ ಏನು ಎವಿಡೆನ್ಸ್ ಇರ್ಲಿಲ್ಲ ಫೋಟೋದಲ್ಲಿ ಪ್ರೊಡ್ಯೂಸ್ ಮಾಡಕ್ಕೆ. ಇವಾಗ ನಮಗೆ ಎವಿಡೆನ್ಸ್ ಸಿಕ್ತಷ್ಟೇ. ಅವರು ರೆಡ್ ಹ್ಯಾಂಡ್ ಸಿಕ್ಕಾಕೊಂಡ್ರು. ಅಂದ್ರೆ ತಮ್ದು ಕೊಡಕ್ ಮುಂಚೆನೆ ಮದ್ವೆ ಆಗ್ತಿದ್ದಾರೆ. ಓಕೆ, ಡಿವೋರ್ಸಿಗೆ ತಾವು ಅಪ್ಲೈ ಮಾಡಿದ್ರೆ ಹೇಗೆ ಅಂತ ಲೇಪಾಕ್ಷಿ? ಡಿವೋರ್ಸ್ ನಡೀತಾ ಇತ್ತು, ಮೀಡಿಯೇಷನ್ ಅಲ್ಲಿ ಹೇಳಿದ್ರು. ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ, ಇನ್ ಮುಂದೆ ಜೊತೆಗಿರೋಣ ಅಂತ. ಅದಾದ್ಮೇಲೆ ನನಗೆ ಮೆಸೇಜ್ ಮಾಡಿದ್ರು ವೆನ್ಸ್ಡೇ, ನಾನು ಭಾನುವಾರ ಮನೆಗ್ ಬರ್ತೀನಿ ಅಂತ. ಬಂದಿಲ್ಲ. ಇಲ್ಲಿ ಬಂದು ಶನಿವಾರ ಭಾನುವಾರ ಮದ್ವೆ ಆಗ್ತಿದಾರೆ ಇಲ್ಲಿ. ತಮ್ದು ಎಷ್ಟು ವರ್ಷ ಆಗಿತ್ತು ಮದ್ವೆ ಆಗಿ ಲೇಪಾಕ್ಷಿ? ಲವ್ ಕೂಡ ಮಾಡ್ತಿದ್ರಂತೆ ತಾವು? 8ನೇ ತರಗತಿಯಿಂದನೇ ಲವ್ ಇತ್ತಂತೆ? 8ನೇ ತರಗತಿನ ಓದ್ತಾ ಇದ್ವಿ ಅಷ್ಟೇ, ಅವಾಗಿಂತಾನೆ ಲವ್ ಏನಿಲ್ಲ. ಜೊತೆಗೆ ಚೈಲ್ಡ್ಹುಡ್ ಫ್ರೆಂಡ್ಸ್. ನಾವು ಲವ್ ಮಾಡಿದ್ದು, ನಂಗ್ ಮದ್ವೆ ಆಗಿದ್ದು ಲೈಕ್ 2021 ಆಗಿದ್ದು. ಈ ಫ್ಯಾಮಿಲಿ ಈ ರೀತಿ ಒಂದು ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಬರೋಕೆ ಏನ್ ಕಾರಣ? ಏನ್ ಸಮಸ್ಯೆ ಆಯ್ತು ಅಂತ? ಅವ್ರಿಗೆ 4 ಜನ ಅಕ್ಕಂದ್ರು, ನಮ್ಮ ಅತ್ತೆ ಬೇರೆ ಜೊತೆಗೆ. ಅವ್ರಿಗೆ ನನ್ ಮೊದ್ಲಿಂದಾನೇ ಅಷ್ಟು ಇಷ್ಟ ಇರ್ಲಿಲ್ಲ. ಅದ್ರ ಜೊತೆಗೆ ಇವ್ರಿಗೆ ತಲೆ ತುಂಬ್ತಾ ಇದ್ರು. ಇವ್ರಿಗೇನ್ ಸ್ವಂತ ಬುದ್ಧಿ ಇಲ್ಲ, ಅವ್ರ ಮಾತು ಕೇಳ್ತಾ ಇದ್ರು ಅಷ್ಟೇ. ಅಂದ್ರೆ ಮನೆಯವ್ರ ಕಿರುಕುಳ. ಆದ್ರಿಂದ ಇವ್ರು ನಮಗೆ ಫೋರ್ಸ್ ಮಾಡೋದು, ನೀನ್ ಹೆಂಡತಿ ಹಂಗಿದಾಳ ಹಿಂಗಿದಾಳ, ಅದು ಇದು ರೇಸಿಸಮ್ ಎಲ್ಲ ಮಾಡ್ತಾ ಇದ್ರು. ಅಂದ್ರೆ ಮನೆಯವ್ರ ಮಾತು ಕೇಳ್ಕೊಂಡು ನಿಮ್ಗೆ ಹರಿಪ್ರಸಾದ್ ಕೂಡ ಹಿಂಸೆ ಕೊಡ್ತಾ ಇದ್ರ? ಮಾತಲ್ಲೇ ಟಾರ್ಚರ್ ಮಾಡ್ತಾ ಇದ್ರ ಹೇಗೆ? ನಾವು ಫಿಸಿಕಲ್ ಟಾರ್ಚರ್ ಮಾಡ್ತಾ ಇದ್ರು, ಬಟ್ ಮಾತಲ್ಲಿ ಏನ್ ಅಷ್ಟೇ ಅಲ್ಲ. ಇವಾಗೂ ನಾನು ಹೇಳಿದೀನಿ, ನಿಮ್ ಕೇಸ್ ಎಲ್ಲ ನಾನು ವಾಪಸ್ ತಗೋತೀನಿ, ನನ್ ಜೊತೆ ಇರಕ್ ರೆಡಿ ಇದೆಯಾ ಅಂತ. ಬಟ್ ಅವ್ರು ಇವಾಗೂ ನಾನು ಇರಕ್ ರೆಡಿ ಇಲ್ಲ ಅಂತಾನೆ ಹೇಳ್ತಿದ್ದಾರೆ. ಇವಾಗ ಸದ್ಯಕ್ಕೆ ಏನಾಗಿದೆ ಅಂತ ಲೇಪಾಕ್ಷಿ? ದೂರ್ ಕೊಟ್ಟಿದ್ದೀರಿ, ಮದುವೆ ಸ್ಟಾಪ್ ಆಗಿದೆ, ನೆಕ್ಸ್ಟ್ ಏನಂತ? ನಾನು ಅವ್ರಿಗೊಂದು ಆಪ್ಷನ್ ಕೊಟ್ಟೆ, ನನ್ ಜೊತೆ ಇರಿ, ನಾನು ಇದೆಲ್ಲ ಮತ್ತೆ ಕೇಸ್ ಎಲ್ಲ ವಾಪಸ್ ತಗೊಂತೀನಿ, ವಿತ್ಡ್ರಾಲ್ ಮಾಡ್ತೀನಿ ಅಂತ. ಅವ್ರು ಇವಾಗೂ ಇಲ್ಲ, ನಾನು ಡಿವೋರ್ಸ್ ಆದ್ಮೇಲೆ ಅವ್ನ ಅವಳನ್ನೇ ಮದ್ವೆ ಆಗ್ತೀನಿ ಅಂತಿದ್ರೆ. ನೋಡೋಣ ಏನಾಗುತ್ತೆ ಮುಂದಕ್ಕೆ ಅಂತ. ಓಕೆ, ಥ್ಯಾಂಕ್ ಯು ಲೇಪಾಕ್ಷಿ TV9 ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಲೇಪಾಕ್ಷಿ ಅವರ ತಂದೆ ಮಾತನಾಡಿದ್ದಾರೆ TV9 ಜೊತೆಗೆ, ಏನು ಹೇಳಿದ್ದಾರೆ ನೋಡೋಣ. ಹೇಳಿ ಸರ್, ಎಷ್ಟು ವರ್ಷದಲ್ಲಿ ಮದುವೆ ಆಗಿತ್ತು? 11 ವರ್ಷ ಆಯ್ತು. ಕೈ ಬಿಡಿ, ಮಾತಾಡಿ. ಏನಾಗಿದೆ? ಅವ್ರ ಮನೆ ಇಟ್ಕೊಂಡ್ರು, ಅವ್ರ ಅಮ್ಮನೇ ಇಟ್ಕೊಂಡ್ರು ಅವ್ರ ಮನೇಲಿ. ಈಗ 2-3 ತಿಂಗಳಿಂದ ಸ್ವಲ್ಪ ಅದಕ್ಕೆ ಇವ್ರ ಬೇರೆ ಮದುವೆ ಮಾಡ್ತೀನಿ ಅರ್ಥ ಇಲ್ಲ. ಏನು ವರದಕ್ಷಿಣೆಗೆ ಡಿಮ್ಯಾಂಡ್ ಮಾಡಿದ್ರಾ? ಇಲ್ಲ ಸರ್, ಅವರು ವರದಕ್ಷಿಣೆ ಗಂಡವ್ರು ಡಿಮ್ಯಾಂಡ್ ಮಾಡಿದ್ರ ಅಂತ? ಹೇಳ್ರಿ, ಇಲ್ಲಿ ಬಂದ ಅಂತ ಏನಾಯ್ತಮ್ಮ? ಕೇಳಿ ಮಾಡ್ಕೋಬೇಕಾಗಿತ್ತು, ಅದು ಕರ್ತವ್ಯ. ಇಲ್ಲ ಡಿವೋರ್ಸ್ ಕೊಡ್ಬೇಕಾಗಿತ್ತು, ನಾವು ನಮ್ಮ ಹುಡುಗಿಗೆ ಮದುವೆ ಮಾಡುವ. ಡಿವೋರ್ಸ್ ಕೊಟ್ಟಿಲ್ವಾ ಇವಾಗ? ಏನು ಕೊಟ್ಟಿಲ್ಲ. ಇವಾಗ ತಾಲಿ ಕಟ್ಟಕ್ಕೆ ಡೈವರ್ಸ್ ಅಲ್ಲ. ನೀವೇನಾಗ್ಬೇಕು ಹುಡುಗಿಗೆ? ನಾವು